ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ವೀಕ್ಷಕರೇ, ನಾವು ಎಂಥ ಸ್ವಾರ್ಥಿಗಳು ಅಂದರೆ ನಮ್ಮ ಕಾರ್ ಚೆನ್ನಾಗಿರಬೇಕು, ಒಳ್ಳೆ ಮೈಲೇಜ್ ಕೊಡಬೇಕು, ನಮ್ಮ ಸುತ್ತಮುತ್ತಲಿನ ಪರಿಸರ ಹಾಳು ಬಿದ್ದು ಹೋದರೂ ನಮಗೆ ಸಂಬಂಧ ಇಲ್ಲ. ದೇಶವನ್ನು ಸೌದಿ ಅರಸರಿಗೆ ಅಡಕ್ಕಿಟ್ರೂ ಸರಿ, ಪೆಟ್ರೋಲ್ಗೆ ಎಥಾನಲ್ ಮಿಶ್ರಣದ ವಿಷಯದಲ್ಲಿ ನಾವು ರಾಜಿ ಆಗಲ್ಲ ಎಂಬ ಮನೋಭಾವ ತುಂಬ ಜನರಲ್ಲಿದೆ. ಪೆಟ್ರೋಲ್ಗೆ ಎಥಾನಲ್ ಮಿಶ್ರಣ ಮಾಡುವ ಯೋಜನೆ ಶುರುವಾಗಿದ್ದು 2001ರಲ್ಲೇ 2024ರವರೆಗೆ ಈ ಪ್ರಕ್ರಿಯೆ ಆಮೆಗತಿಯಲ್ಲಿ ಸಾಗ್ತಾ ಇದ್ದು, 1.5% ಎಥಾನಾಲ್ ಮಿಶ್ರಣ ಮಾಡುವ ಸಾಧ್ಯತೆ ಇತ್ತು. ಎಥಾನಾಲ್ ಮಿಶ್ರಣ ಮಾಡೋದಕ್ಕೂ ಮೊದಲು ನಾವು ಎಥಾನಾಲ್ ಉತ್ಪಾದನೆ ಮಾಡಬೇಕಿತ್ತು. 2018ರವರೆಗೆ ಎಥಾನಾಲ್ ಉತ್ಪಾದನೆಗೆ ಉತ್ತೇಜನ ಕೊಡುತ್ತಿರಲಿಲ್ಲ. ಕಬ್ಬು ಅರಿಯುವ ಕಾರ್ಖಾನೆಗಳಿಗೆ ಸರ್ಕಾರದಿಂದ ಬರಬೇಕಿದ್ದ ಸಬ್ಸಿಡಿ ಸಿಗದೆ ಅವು ಸಂಕಷ್ಟದಲ್ಲಿದ್ವು. ಅದರ ಮೇಲೆ ಎಥಾನಲ್ ಉತ್ಪಾದನೆ ಮಾಡೋದಕ್ಕೆ ಅವರಿಗೆ ಒತ್ತಡ ಹಾಕುವಂತಿರಲಿಲ್ಲ. 2014ರಿಂದ ಪರಿಸ್ಥಿತಿ ಬದಲಾಯಿತು. ಸಕ್ಕರೆ ಕಾರ್ಖಾನೆಗಳಿಗೆ ಬಾಕಿ ಪಾವತಿ ಕಾಲಕಾಲಕ್ಕೆ ಆಯಿತು. ಜೊತೆಗೆ ಎಥಾನಾಲ್ ಉತ್ಪಾದನೆ ಮಾಡಿ ಅದನ್ನು ಸರ್ಕಾರಕ್ಕೆ ಮಾರೋದ್ರಿಂದ ಹೆಚ್ಚುವರಿ ಆದಾಯವೂ ಸಿಕ್ಕಂತಾಯಿತು. ಇದರಿಂದ ರೈತರಿಗೂ ಕಬ್ಬಿಗೆ ಒಳ್ಳೆಯ ಬೆಲೆ ಸಿಗುವಂತಾಯಿತು. ಒಂದು ಹಂತದಲ್ಲಿ ರೈತರು ಸಕ್ಕರೆಗಿಂತ ಎಥಾನಾಲ್ ಉತ್ಪಾದನೆಗೆ ಹೆಚ್ಚು ಒಲವು ತೋರಿದಾಗ ಕಬ್ಬನ್ನು ಎಷ್ಟು ಪ್ರಮಾಣದಲ್ಲಿ ಕಾರ್ಖಾನೆಗಳು ಸಕ್ಕರೆಗೆ ಬಳಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಎಥಾನಾಲ್ ಉತ್ಪಾದನೆಗೆ ಬಳಸಬೇಕು ಎಂಬ ನಿಯಮ ಹೊರಡಿಸಿ ಸಕ್ಕರೆ ಕೊರತೆಯಾಗದ ಹಾಗೆ ಎಚ್ಚರವನ್ನ ಸರ್ಕಾರ ವಹಿಸಿತ್ತು. ಈಗ ಕಬ್ಬಿನ ಜೊತೆಗೆ ಜೋಳ ಹಾಗೂ ಇತರ ಧಾನ್ಯಗಳಿಂದಲೂ ಎಥಾನಾಲ್ ಉತ್ಪಾದನೆ ಮಾಡಲಾಗುತ್ತದೆ. ಆದರೆ ನಾವೆಲ್ಲ ಅಂದುಕೊಂಡಿರುವ ಹಾಗೆ ಮೊನ್ನೆಯಿಂದ 20% ಎಥಾನಾಲ್ ಕೂಡ ಪೆಟ್ರೋಲ್ಗೆ ಸೇರಿಸ್ತಿಲ್ಲ. ಬದಲಿಗೆ ಕಳೆದ 10 ವರ್ಷದಿಂದ ಎಥಾನಾಲ್ ಪ್ರಮಾಣ 1.5ರಿಂದ 20%ಕ್ಕೆ ನಿಧಾನವಾಗಿ ಏರಿಕೆಯಾಗಿದೆ. ಪೆಟ್ರೋಲಿಯಂ ಕಂಪನಿಗಳು ದಿನದಿಂದ ದಿನಕ್ಕೆ ಎಥಾನಾಲ್ ಮಿಶ್ರಣದ ಶೇಕಡಾವಾರು ಹೆಚ್ಚು ಮಾಡ್ತಿವೆ. ಉದಾಹರಣೆಗೆ ಕಳೆದ ವರ್ಷ ಡಿಸೆಂಬರ್ ವೇಳೆಗೆ ನಾವು ಹಾಕಿಸ್ತಿದ್ದ ಪೆಟ್ರೋಲ್ನಲ್ಲಿ 18% ಎಥಾನಾಲ್ ಇರ್ತಿತ್ತು. ಈಗ ಜುಲೈ ವೇಳೆಗೆ 2% ಏರಿಕೆಯಾಗಿ 20% ಆಗಿದೆ. ಕಳೆದ 10 ವರ್ಷದಲ್ಲಿ ಸರಾಸರಿ 2% ಎಥಾನಾಲ್ ಮಿಶ್ರಣ ಹೆಚ್ಚಾಗಿದೆ. ಕಳೆದ 4-6 ವರ್ಷಗಳಿಂದ ಈ ಮಿಶ್ರಣ ಹೆಚ್ಚು ಪ್ರಮಾಣದಲ್ಲಿ ಆಗಿರುವುದು ನಿಜ. ಹಾಗಂದ ಮಾತ್ರಕ್ಕೆ ಆಗಸ್ಟ್ನಲ್ಲಿ ಪೆಟ್ರೋಲ್ ಹಾಕಿಸದೆ 20% ಎಥಾನಾಲ್ ಮಿಶ್ರಣ ಮಾಡಿದ್ದರಿಂದ ನನ್ನ ಗಾಡಿಯ ಮೈಲೇಜ್ 5 ಕಿಲೋಮೀಟರ್ ಕಡಿಮೆಯಾಗಿದೆ. ಜುಲೈನಲ್ಲಿ ಪೆಟ್ರೋಲ್ ಹಾಕಿಸಿದಾಗ 15 ಕಿಲೋಮೀಟರ್ ಮೈಲೇಜ್ ಕೊಡ್ತಿತ್ತು ಅಂತ ಯಾರಾದರೂ ಹೇಳಿದ್ರೆ ಮೈಲೇಜ್ ಕಡಿಮೆ ಆಗಿದ್ದಕ್ಕೆ ಪೆಟ್ರೋಲ್ ಕಾರಣ ಆಗಿರೋದಿಲ್ಲ, ಅದಕ್ಕೆ ಬೇರೆ ಯಾವುದೋ ಕಾರಣ ಇರ್ತದೆ ಅಂತರ್ಥ. ಯಾಕಂದ್ರೆ ಜುಲೈ ಹಾಗೂ ಆಗಸ್ಟ್ ಎಥಾನಾಲ್ ಮಿಶ್ರಣದಲ್ಲಿ ಆಗಿರಬಹುದಾದ ಶೇಕಡಾವಾರು ಪ್ರಮಾಣ 1% ಕಡಿಮೆ ಇರುತ್ತದೆ. ಎಥಾನಾಲ್ ಮಿಶ್ರಿತ ವಾಹನಗಳ ಮೈಲೇಜ್ ಕಡಿಮೆ ಇದೆ ಎಂಬುದನ್ನು ಸರ್ಕಾರವು ಹೇಳ್ತಿದೆ. 4%ರವರೆಗೆ ಮೈಲೇಜ್ ಕಡಿಮೆ ಆಗ್ತದೆ ಅಂತ ಸರ್ಕಾರ ಹೇಳಿದೆ. 2013ರ ನಂತರ ಉತ್ಪಾದನೆಯಾದ ಯಾವ ವಾಹನದಲ್ಲೂ ಈ ಸಮಸ್ಯೆ ಇಲ್ಲ. ಅದಕ್ಕೂ ಹಿಂದಿನ ವಾಹನಗಳಲ್ಲಿ ಮೈಲೇಜ್ ಕಡಿಮೆ ಆಗೋದು ನಿಜ. ಕೆಲ ಪ್ಲಾಸ್ಟಿಕ್ ಹಾಗೂ ರಬ್ಬರ್ ಬಿಡಿ ಭಾಗಗಳು ಬೇಗ ಸವಿತವೆ ಅಂತ ಸರ್ಕಾರ ಹೇಳಿದೆ. ಈ ಬಿಡಿ ಭಾಗಗಳನ್ನು ಬದಲಿಸುವ ವೆಚ್ಚ ತುಂಬಾ ಕಡಿಮೆ ಇದ್ದು ಒಮ್ಮೆ ಬದಲಿಸಿಕೊಂಡ್ರೆ ಸಾಕು. 5% ಮೈಲೇಜ್ ಕಡಿಮೆ ಆಗಿದ್ದರಿಂದಾಗಿ ನಾವು ಪೆಟ್ರೋಲ್ಗೆ ₹350 ಹೆಚ್ಚು ಹಣ ತರಬೇಕಾಗ್ತದೆ. ಈ ಹಣ ಅರಬ್ ದೇಶಗಳಿಗೋ ಅಥವಾ ರಷ್ಯಾಗೋ ಹೋಗೋದಿಲ್ಲ, ಬದಲಿಗೆ ನಮ್ಮದೇ ದೇಶದ ರೈತರಿಗೆ ಸೇರ್ತದೆ. ಒಂದು ಟ್ರಿಪ್ನಲ್ಲಿ 1000 ಗಟ್ಟಲೆ ಊಟ ತಿಂಡಿಗೆ ಖರ್ಚು ಮಾಡುವ ನಾವು ವಾಹನ ಖರೀದಿ ಮಾಡುವಾಗ ಮೈಲೇಜ್ಗಿಂತ ಹೆಚ್ಚಾಗಿ ಸೇಫ್ಟಿ ಹಾಗೂ ಇತರ ಸೌಲಭ್ಯ ನೋಡುವ ನಾವು ₹350 ವೆಚ್ಚ ಮಾಡುವ ಸನ್ನಿವೇಶ ಬಂದಾಗ ಸರ್ಕಾರವನ್ನ ಬೈಬೇಕೆ? E20 ಪೆಟ್ರೋಲ್ ಬಳಸೋದ್ರಿಂದ 2 ದೊಡ್ಡ ಅನುಕೂಲಗಳಿವೆ. ಹವಾಮಾನ ಮಾಲಿನ್ಯ, ಪೆಟ್ರೋಲ್ ಸುಟ್ಟಾಗ ಉಂಟಾಗುವ ಇಂಗಾಲ ಹೊರಹೊಮ್ಮುವ ಸಮಸ್ಯೆ ಇಥಾನಲ್ನಲ್ಲಿ ಇಲ್ಲ. ಇದರಿಂದ ಪರಿಸರ ಮಾಲಿನ್ಯದ ಸಮಸ್ಯೆ ಭಾರಿ ಪ್ರಮಾಣದಲ್ಲಿ ಕಡಿಮೆಯಾಗ್ತದೆ. ಈ ಇಥೆನಾಲ್ ಬಳಕೆ ಹೆಚ್ಚಳದಿಂದಾಗಿ ದೇಶ ಇಂಧನದ ವಿಚಾರದಲ್ಲಿ ಸ್ವಾವಲಂಬಿಯಾಗಿರುತ್ತದೆ. ನಾವು ವರ್ಷಕ್ಕೆ 50 ಬಿಲಿಯನ್ ಲೀಟರ್ ಪೆಟ್ರೋಲ್ ಬಳಸ್ತೇವೆ. ಅಂದ್ರೆ ಒಂದು ಬ್ಯಾರೆಲ್ಗೆ $100 ಎಂದುಕೊಂಡ್ರೂ ದೇಶಕ್ಕೆ $30 ಬಿಲಿಯನ್ ಹಣ ನಾವು ವಿದೇಶದ ಪೆಟ್ರೋಲ್ಗೆ ಸುರಿತಿದ್ದೇವೆ. ಇದರಲ್ಲಿ $10 ಬಿಲಿಯನ್ ಹಣವಾದರೂ ಎಥಾನಲ್ ಮೂಲಕ ಕೃಷಿ ಕ್ಷೇತ್ರಕ್ಕೆ ಹೋದ್ರೆ ದೇಶದ ಕೃಷಿ ವಲಯದಲ್ಲಿ ದೊಡ್ಡ ಕ್ರಾಂತಿಯೇ ಆಗ್ತದೆ. ಇಡೀ ಯೋಜನೆಯನ್ನು ಸಾಕಷ್ಟು ಸಂಶೋಧನೆ ನಡೆಸಿಯೇ ಜಾರಿಗೊಳಿಸಿದ್ದಾರೆ ಎಂಬ ವಿಶ್ವಾಸ ಇದೆ. ಒಂದು ವೇಳೆ ಎಂಜಿನ್ ಸಮಸ್ಯೆ ಆಗ್ತದೆ ಎಂದಾದರೆ ಇಂಜಿನ್ ಬ್ಲಾಕ್ ಆಗಿ ಗಾಡಿ ರಸ್ತೆ ಮಧ್ಯದಲ್ಲಿಯೇ ನಿಂತು ಹೋಗ್ತದೆ ಎಂಬ ಅಪಾಯ ಇದ್ರೆ ಇದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತಿರ್ಲಿಲ್ಲ. ಒಂದು ವೇಳೆ ಹಾಗೆ ಆಗ್ತದೆ ಎಂದಾದರೆ 18% ಎಥಾನಾಲ್ ಮಿಶ್ರಣ ಆಗ್ತಿರುವ ಕಳೆದ 7-8 ತಿಂಗಳಲ್ಲಿ ಆಗಬೇಕಿತ್ತು. ಅದು ಯಾರ ಗಮನಕ್ಕೂ ಬರದೆಯೂ ಇರ್ತಿರ್ಲಿಲ್ಲ. ಕಳೆದ 7-8 ತಿಂಗಳಲ್ಲಿ 18% ಎಥಾನಾಲ್ ಬಳಸ್ತಿರುವ ಯಾರು ಮೈಲೇಜ್ ಕಡಿಮೆ ಆಗಿದೆ ಎಂಬ ಆತಂಕವನ್ನು ಬಿಟ್ಟರೆ ಇಂಜಿನ್ ಸಮಸ್ಯೆ ಆಗಿದೆ ಅಂತ ದೂರಿಲ್ಲ. ಈ ಸನ್ನಿವೇಶದಲ್ಲಿ ಜನರು ಸರ್ಕಾರವನ್ನು ಬೈಯೋದಕ್ಕೂ ಅವಕಾಶಗಳಿವೆ. E20 ಪೆಟ್ರೋಲ್ ಬೇಡವೇ ಬೇಡ ಅನ್ನೋದಲ್ಲ. E20 ಪೆಟ್ರೋಲ್ಗೆ ಸೂಕ್ತವಾಗಿ ವಾಹನಗಳನ್ನು ರೂಪಾಂತರ ಮಾಡುವಂತೆ 2014ರಿಂದಲೇ ವಾಹನ ತಯಾರಕ ಕಂಪನಿಗಳಿಗೆ ಕಡ್ಡಾಯ ಮಾಡಬಹುದಿತ್ತು. ಯಾಕಂದರೆ ಇದೇ ವಾಹನ ತಯಾರಕ ಕಂಪನಿಗಳು 80% ಬ್ಲೆಂಡ್ ಮಾಡುವ ಬ್ರೆಜಿಲ್ನಲ್ಲೂ ವಾಹನ ತಯಾರಿಕೆ ಮಾಡ್ತಿವೆ. 2014ರಲ್ಲಿ E20 ಪೆಟ್ರೋಲನ್ನು ಮುಂದಿನ 12 ವರ್ಷದಲ್ಲಿ ಸಾಧಿಸುವ ಗುರಿ ಸರ್ಕಾರ ಹೊಂದಿದೆ ಎಂದಾದರೆ ಮುಂದಿನ 10 ವರ್ಷದ ವೇಳೆಗೆ ರಸ್ತೆಯಲ್ಲಿರುವ ವಾಹನ E20 ಪೆಟ್ರೋಲ್ ಬಳಸೋದಕ್ಕೆ ಸಮರ್ಥವಾಗಿರಬೇಕು ಎಂದು ಕಂಪನಿಗಳಿಗೆ ತಾಕೀತು ಮಾಡಬಹುದಿತ್ತು. ಇನ್ನೊಂದು
ಮುಖ್ಯ ಸಮಸ್ಯೆ ಅಂದರೆ ಈ 25 ವರ್ಷದಲ್ಲಿ ಮೊದಲ 14 ವರ್ಷ ನಾವು ಈ ವಿಷಯದಲ್ಲಿ ನಿಷ್ಕ್ರಿಯರಾಗಿ ಕಳೆದಿದ್ದೇವೆ. 2000 ಇಸ್ವಿಯಲ್ಲಿ ನೀತಿ ರೂಪಿಸಿ ಇಟ್ಕೊಂಡಿದ್ದೇವೆಯೇ ಹೊರತು ಎಥಾನಾಲ್ ಉತ್ಪಾದನೆಗೆ ಬೇಕಿದ್ದ ಪ್ರೋತ್ಸಾಹ ನೀಡಲಿಲ್ಲ. 2014ರ ಹೊತ್ತಿಗೆ 10% ಎಥಾನಾಲ್ ಮಿಶ್ರಣ ಮಾಡಿದ್ರೆ ವಾಹನ ತಯಾರಿಕಾ ಕಂಪನಿಗಳು ಸಹಜವಾಗಿಯೇ ಈ ವಿಷಯದಲ್ಲಿ ಮುಂದುವರಿತಿದ್ವು. ಹೊಸ ವಾಹನಗಳು E20 ಪೆಟ್ರೋಲ್ ಅನ್ನು ಸಮರ್ಥವಾಗಿ ದಹಿಸುವ ಇಂಜಿನ್ಗಳನ್ನಷ್ಟೇ ವಾಹನಗಳಲ್ಲಿ ಬಳಸಬಹುದಿತ್ತು. ಈ ಸಮಸ್ಯೆ ಇನ್ನೂ ಬಗೆಹರಿಯೋದಿಲ್ಲ. ಯಾಕಂದ್ರೆ ನಮ್ಮ ಸರ್ಕಾರ ಗುರಿ ಈಗ 27% ಎಥಾನಾಲ್ಗೆ ಸೆಟ್ ಆಗಿದೆ. ಕಂಪನಿಗಳು ಕಳೆದ 2-3 ವರ್ಷದಲ್ಲಿ ತಯಾರಿಸುತ್ತಿರುವ ವಾಹನಗಳಲ್ಲಿ E20 ಪೆಟ್ರೋಲ್ಗೆ ಸೂಕ್ತ ಎಂಜಿನ್ಗಳನ್ನು ಬಳಸ್ತಿವೆ. ಇನ್ನು 10 ವರ್ಷದಲ್ಲಿ ಪೆಟ್ರೋಲ್ನಲ್ಲಿ 30%, 40% ಎಥಾನಾಲ್ ಮಿಶ್ರಣ ಮಾಡಿದ್ರೆ ಆಗ ಮತ್ತೆ ಇದೇ ಸಮಸ್ಯೆ ಶುರುವಾಗ್ತದೆ. ನಾವು ಈಗ ಖರೀದಿ ಮಾಡಿದ ವಾಹನಗಳು E20 ದಹಿಸೋದಕ್ಕೆ ಸಮರ್ಥವಿರ್ತದೆ. 10 ವರ್ಷ ಆದ್ಮೇಲೆ 30% ಅಥವಾ 40% ಮಿಶ್ರಣವನ್ನ ಹೆಚ್ಚಳ ಮಾಡಿದ್ರೆ 3% ಇಲ್ಲವೇ 5% ಮೈಲೇಜ್ ಕುಸಿಯುತ್ತೆ ಅಂತ ಬೊಬ್ಬೆ ಹೊಡೆಯೋದು ಮುಂದುವರಿತದೆ. ಎಥಾನಾಲ್ ಬಗ್ಗೆ ಈ ವಿರೋಧ, ಜನರ ಸಿಟ್ಟು ಶುರುವಾಗಿದ್ದು ಇತ್ತೀಚೆಗೆ ಯಾರೋ ಒಂದಷ್ಟು ಯೂಟ್ಯೂಬರ್ಗಳು ಮಾಡಿದ ಕಿತಾಪತಿಯಿಂದಾಗಿ. ನಿತಿನ್ ಗಡ್ಕರಿ ಮಕ್ಕಳಿಬ್ಬರು ಈ ಎಥಾನಾಲ್ ಉದ್ಯಮದಿಂದ ಭಾರಿ ಲಾಭ ಮಾಡ್ಕೊಳ್ತಿದ್ದಾರೆ. ರಾತ್ರೋರಾತ್ರಿ 20% ಎಥಾನಾಲ್ ಮಿಶ್ರಣ ಮಾಡಿ ರಾತ್ರೋರಾತ್ರಿ ಕೋಟಿಗಟ್ಟಲೆ ಲಾಭ ಮಾಡ್ಕೊಂಡಿದ್ದಾರೆ. ಇಡೀ ಎಥಾನಾಲ್ ಉದ್ಯಮವನ್ನೇ ಅವರು ನಿಯಂತ್ರಿಸುತ್ತಿದ್ದಾರೆ. ಅವರ ಕಂಪನಿಯಿಂದಲೇ ಸರ್ಕಾರ ಎಥಾನಾಲ್ ಖರೀದಿ ಮಾಡ್ತಿದೆ ಎಂದೆಲ್ಲ ಬೊಗಳೆ ಬಿಟ್ಟಿದ್ದಾರೆ. ವಾಸ್ತವ ಬೇರೆ ಇದೆ. ಗಡ್ಕರಿಯವರ ಇಬ್ಬರು ಮಕ್ಕಳು ಎಥಾನಾಲ್ ಉದ್ಯಮದಲ್ಲಿರೋದು ಹೌದು. ಅವರು ಕೋಟಿಗಟ್ಟಲೆ ಲಾಭ ಮಾಡಿದ್ದೂ ಹೌದು. ಸಿಯಾನ್ ಅಗ್ರೋ ಮತ್ತು ಮಾನಸ್ ಅಗ್ರೋ ಎಂಬ 2 ಕಂಪನಿಗಳು ನಿತಿನ್ ಗಡ್ಕರಿಯವರ ಮಕ್ಕಳಾದ ನಿಖಿಲ್ ಮತ್ತು ಸಾರಂಗ್ ಅವರ ಒಡೆತನದಲ್ಲಿದೆ. ಈ ಹೈಪ್ ಮತ್ತೆ ಅದಕ್ಕೆ ಸಂಬಂಧಿಸಿದ ಜನರ ಸಿಟ್ಟಿಗೆ ಈ ಕಂಪನಿಗಳ ವಹಿವಾಟಿನಲ್ಲೂ ಒಂದಷ್ಟು ಅನುಮಾನಗಳಿವೆ. ಮುಖ್ಯ ವಿವಾದ ಎಬ್ಬಿಸಿರುವ ಸಿಯಾನ್ ಆಗ್ರೋ ಕಂಪನಿ 2024ಕ್ಕೂ ಮೊದಲಿನವರೆಗೂ ಕೆಲವೇ ಲಕ್ಷ ರೂಪಾಯಿ ಲಾಭದಲ್ಲಿತ್ತು. ಆದರೆ 2025ರಲ್ಲಿ ಕೆಲ ತಿಂಗಳ ಹಿಂದೆ ಹಠಾತ್ತನೆ 500 ಕೋಟಿ ಆದಾಯ ತೋರಿಸಿದ್ದು 2,000 ಕೋಟಿ ರೂಪಾಯಿ ವಹಿವಾಟು ತೋರಿಸಿದೆ. ಈ ಆದಾಯ ಹೆಚ್ಚಳ ಆಗಿದ್ದು ಹೇಗೆ ಎಂಬ ಬಗ್ಗೆ ಸ್ಪಷ್ಟ ವಿವರ ಕಂಪನಿ ಮಾಡಿದ ಆರ್ಥಿಕ ವಿವರಗಳ ಘೋಷಣೆಗಳಲ್ಲಿ ಇಲ್ಲ. ಕೇವಲ ಈ 2,000 ಕೋಟಿ ರೂಪಾಯಿ ವಹಿವಾಟು ಮಾಡಿ ಇಡೀ ದೇಶಕ್ಕೆ ನಿತಿನ್ ಗಡ್ಕರಿ ಮಕ್ಕಳಿಬ್ಬರೇ ಎಥಾನಾಲ್ ಪೂರೈಸೋದಕ್ಕೆ ಸಾಧ್ಯವೇ? ಇದನ್ನ ತಿಳಿಬೇಕು ಅಂದ್ರೆ ನಾವು ಅಂಕಿಅಂಶ ನೋಡಬೇಕು. ಇಡೀ ದೇಶ ಓಡುತ್ತಾ ಇರಬೇಕು ಅಂದ್ರೆ ವರ್ಷಕ್ಕೆ ಸುಮಾರು 50 ಬಿಲಿಯನ್ ಲೀಟರ್ ಪೆಟ್ರೋಲ್ ಬೇಕು. ಇದರಲ್ಲಿ 20% ಮಿಶ್ರಣ ಮಾಡಲು 10 ಬಿಲಿಯನ್ ಲೀಟರ್ ಎಥಾನಾಲ್ ಬೇಕು. 1 ಲೀಟರ್ ಎಥಾನಾಲ್ ಉತ್ಪಾದನೆಗೆ ವೆಚ್ಚ ಈಗ 50 ರಿಂದ 70 ರೂಪಾಯಿ ಅಂತ ಅಂದಾಜು ಮಾಡಲಾಗಿದೆ. ಅಂದ್ರೆ ಇದು 50 ರಿಂದ 70 ಸಾವಿರ ಕೋಟಿ ರೂಪಾಯಿ ವಹಿವಾಟು. ಅದರಲ್ಲಿ ನಿತಿನ್ ಗಡ್ಕರಿ ಮಕ್ಕಳದು ಕೇವಲ 2,000 ಕೋಟಿ ರೂಪಾಯಿ ಪಾಲು, ಅಂದ್ರೆ 5% ಕಡಿಮೆ. ಇಡೀ ದೇಶದ ಎಥಾನಾಲ್ ಉದ್ಯಮದಲ್ಲಿ ಗಡ್ಕರಿ ಮಕ್ಕಳ ಉದ್ಯಮ ಕೇವಲ 5% ಕಡಿಮೆ ಪಾಲು ಹೊಂದಿದೆ. ಉಳಿದದ್ದೆಲ್ಲ ಇತರ ಸಕ್ಕರೆ ಕಾರ್ಖಾನೆಗಳ ಪಾಲು. ಅಷ್ಟಕ್ಕೂ ಎಥಾನಾಲ್ ಭವಿಷ್ಯದ ಇಂಧನ ಎಂಬ ಮಾತು ಕಳೆದ 30-40 ವರ್ಷಗಳಿಂದಲೂ ಜಗತ್ತು ಹೇಳ್ತಿದೆ. ಗಡ್ಕರಿ ಸಚಿವರಾದ ತಕ್ಷಣ ಬದಲಾಗಿದ್ದಲ್ಲ. ಗಡ್ಕರಿ ಮಕ್ಕಳು ಹಲವು ವರ್ಷಗಳಿಂದಲೂ ಈ ಉದ್ಯಮದಲ್ಲಿದ್ದಾರೆ. ಇದೇ ರೀತಿ ಇತರ ಸಕ್ಕರೆ ಕಾರ್ಖಾನೆಗಳಿಗೂ ಈ ಟ್ರೆಂಡ್ನಲ್ಲಿ ವಹಿವಾಟು ಹೆಚ್ಚಿಸಿಕೊಂಡಿವೆ. ದೇಶದ ರೈತರಿಗೆ ಇದರಿಂದ ಅನುಕೂಲವೂ ಆಗಿದೆ. ಎಥಾನಾಲ್ ಉತ್ಪಾದನೆ ವೆಚ್ಚ ಕಡಿಮೆ ಅಂತ ಹೇಳ್ಕೊಂಡು ಈಗ ಪೆಟ್ರೋಲ್ ದರದಲ್ಲಿ ಎಥಾನಾಲ್ ಮಿಶ್ರಣ ಮಾಡಿಕೊಡ್ತಿದ್ದಾರೆ. ದರ ಕಡಿಮೆ ಮಾಡಬೇಕಿತ್ತು, ಆದರೆ ದರದಲ್ಲಿ ಇಳಿಕೆ ಇಲ್ಲ. ಎಲ್ಲ ಹೊರೆಯನ್ನ ನಮ್ಮ ಮೇಲೆಯೇ ಹಾಕ್ತಿದ್ದಾರೆ. ಇದೊಂದು ದೃಷ್ಟಿಕೋನದಲ್ಲಿ ನಿಜ. ಈಗಷ್ಟೇ ಎಥಾನಾಲ್ ಉದ್ಯಮ ಕಣ್ಣು ತೆರಿತಾ ಇದೆ. ಆ ಉದ್ಯಮ ಎಥಾನಾಲ್ ಉತ್ಪಾದನಾ ಘಟಕ ಸ್ಥಾಪನೆ ಮಾಡೋದಕ್ಕೆ ಕೋಟಿ ಸುರಿದಿದೆ. ಇದರಿಂದ ಪ್ರತಿ ಲೀಟರ್ ಎಥಾನಾಲ್ ಉತ್ಪಾದನೆಯ ವೆಚ್ಚ ಹೆಚ್ಚಾಗಿದೆ. 4-5 ವರ್ಷದ ಹಿಂದೆ 30 ರಿಂದ 40 ರೂಪಾಯಿ ಇದ್ದ ಎಥಾನಾಲ್ ದರ ಈಗ 70 ರೂಪಾಯಿವರೆಗೆ ಏರಿಕೆಯಾಗಿದೆ. ಹೂಡಿಕೆ ಮಾಡಿದ ಹಣ ಎಷ್ಟು ಬೇಗ ಉದ್ಯಮಕ್ಕೆ ವಾಪಸ್ ಬರ್ತದೆಯೋ ಆಗ ಎಥಾನಾಲ್ ಉತ್ಪಾದನೆ ವೆಚ್ಚ ಕಡಿಮೆಯಾಗ್ತದೆ. ನಾವು ಸ್ಟ್ರಾಗ್ ವಿಷಯದಲ್ಲಿ ಅದನ್ನು ಗಮನಿಸಿದ್ದೇವೆ. ಮೊನ್ನೆಯವರೆಗೆ ಒಂದು ಟೋಲ್ಗೆ 100 ರೂಪಾಯಿವರೆಗೂ ಕೊಡ್ತಿದ್ರು. ಈಗ ಒಂದು ಟೋಲ್ಗೆ 15 ರೂಪಾಯಿ ಕೊಡ್ತಿದ್ದೇವೆ. ಹೀಗಾಗಿ ಇನ್ನು ಕೆಲ ವರ್ಷಗಳಲ್ಲಿ ಎಥಾನಾಲ್ ಮಿಶ್ರಣದ ಪ್ರಮಾಣ ಹೆಚ್ಚಾಗ್ತಿರುವ ಹಾಗೆಯೇ ಪೆಟ್ರೋಲ್ ದರದಲ್ಲಿ ಕುಸಿತ ಆಗಬಹುದು. ಪೆಟ್ರೋಲ್ ದರದಲ್ಲೂ ಏರಿಳಿತ ಗಮನಿಸಿದ್ದೇವೆ. ಹಾಗೆಯೇ ಇದರಲ್ಲೂ ಏರಿಳಿತ ಸಹಜ. ನಮ್ಮ ದುರಾದೃಷ್ಟವೆಂದರೆ ಎಥಾನಾಲ್ ಏರಿಕೆ ಮಾಡಿದ್ದೇವೆ ಎಂದು ಸುದ್ದಿ ಆಗ್ತಿರುವ ಹೊತ್ತಿನಲ್ಲೇ ಎಥಾನಾಲ್ ಉತ್ಪಾದನೆ ವೆಚ್ಚ ಕೂಡ ಹೆಚ್ಚಾಗ್ತಿದೆ. ಎಥಾನಾಲ್ ಬಳಕೆಯನ್ನು ಉತ್ತೇಜಿಸೋದಕ್ಕೆ ಸರ್ಕಾರದ ಬಳಿ 2 ವಿಧಾನಗಳಿದ್ವು. ಎಥಾನಾಲ್ ಮಿಶ್ರಣವನ್ನು ಕಡ್ಡಾಯ ಮಾಡೋದು ಅಥವಾ ಕಡಿಮೆ ದರದಲ್ಲಿ ಎಥಾನಾಲ್ ಮಾತ್ರ ಒದಗಿಸುವುದು. ಈ ಎರಡರಲ್ಲಿ ಸರ್ಕಾರ ಆಯ್ಕೆ ಮಾಡಿಕೊಂಡಿದ್ದು ಮೊದಲನೆಯದ್ದು. ಕೆಲ ದೇಶಗಳಲ್ಲಿ ಎಥಾನಾಲ್ ಪೆಟ್ರೋಲ್ ಬಂಕ್ನಲ್ಲಿ ನಮಗೆ ಬೇಕಾದ ಪ್ರಮಾಣಕ್ಕೆ ಮಿಶ್ರಣ ಮಾಡಿಕೊಡುವ ವ್ಯವಸ್ಥೆ ಇದೆ. ಇದು ಬೇಗ ಜನರಿಗೆ ತಲುಪೋದಿಲ್ಲ. ಅದಾಗಲೇ ನಾವು ಈ ವಿಷಯದಲ್ಲಿ 10 ರಿಂದ 12 ವರ್ಷ ಕಾಲಿ ಕಳೆದಿದ್ದೇವೆ. ಈಗ ತ್ವರಿತವಾಗಿ ನಾವು ಮುನ್ನಡಿಬೇಕಿದೆ. ಹೀಗಾಗಿ ಸರ್ಕಾರ ಕಡ್ಡಾಯವಾಗಿ ಎಥಾನಾಲ್ ಮಿಶ್ರಣ ಮಾಡುವ ವಿಧಾನಕ್ಕೆ ಜೋತು ಬಿದ್ದಿತ್ತು. ವಾಸ್ತವದಲ್ಲಿ ಎಥಾನಾಲ್ ಮಿಶ್ರಣದ ಪ್ರಮಾಣವನ್ನು ನಿಧಾನವಾಗಿ ಹೆಚ್ಚಿಸಬೇಕಿತ್ತು. ಆಗ ಹಳೆಯ ವಾಹನ ಹೊಂದಿರುವವರಿಗೆ ಇದರ ಹಾನಿ ಅನುಭವ
ಅನುಭವಕ್ಕೆ ಬರುವ ಪ್ರಮಾಣ ಕಡಿಮೆ ಆಗ್ತಿತ್ತು. ಆದರೆ ನಾವು ಈ ಹಿಂದೆ 10 ರಿಂದ 12 ವರ್ಷ ಖಾಲಿ ಕಳೆದಿದ್ದರಿಂದ ಆ ವಿಳಂಬವನ್ನು ಸರಿದೂಗಿಸಿಕೊಳ್ಳಲು ಈಗ ತ್ವರಿತವಾಗಿ ಹೆಜ್ಜೆ ಇಡೋದು ಅನಿವಾರ್ಯವಾಗಿದೆ. ಜನರ ಇನ್ನೊಂದು ಆಕ್ಷೇಪ ಅಂದ್ರೆ ಎರಡೂ ಆಯ್ಕೆಯನ್ನ ಜನರಿಗೆ ಕೊಡಬಹುದಿತ್ತು ಎಂಬುದು. ಒಂದ್ ವೇಳೆ ಹಾಗೆ ಕೊಟ್ಟಿದ್ರೆ ಜನರು ಎಥಾನಲ್ ಮಿಶ್ರಿತ ಪೆಟ್ರೋಲ್ಗಿಂತ ಶುದ್ಧ ಪೆಟ್ರೋಲ್ ಬಳಸ್ತಿದ್ರು. ಯಾಕಂದ್ರೆ ಎಥಾನಲ್ ಬಳಕೆ ಪ್ರೋತ್ಸಾಹಿಸಬೇಕು ಅಂದ್ರೆ ಹೆಚ್ಚು ಉತ್ಪಾದನೆ ಘಟಕಗಳನ್ನು ಸ್ಥಾಪಿಸಬೇಕು. ಈಗ ಉತ್ಪಾದನಾ ವೆಚ್ಚ ಹೆಚ್ಚುತ್ತಾ ಇದೆ. ಉತ್ಪಾದನೆ ವೆಚ್ಚ ಹೆಚ್ಚಿದ್ರೆ ಲೀಟರ್ ದರವು ಹೆಚ್ಚಾಗುತ್ತೆ. ಆಗ ಪೆಟ್ರೋಲ್ಗಿಂತ 4-6 ರೂಪಾಯಿ ಕಡಿಮೆ ವೆಚ್ಚದಲ್ಲಿ ಎಥಾನಲ್ ಸಿಗ್ತದೆ ಎಂದಾದ್ರೆ ಜನರು ಎಥಾನಲ್ಗಿಂತ ಪೆಟ್ರೋಲ್ ಹಾಕಿಸ್ತಾರೆ. ಇದರಿಂದ ಎಥಾನಲ್ ಉದ್ಯಮ ನೆಲಕತ್ತುತ್ತದೆ. ಇದೊಂದು ರೀತಿ ಕೋಳಿ ಮೊದಲೋ ಮೊಟ್ಟೆ ಮೊದಲೋ ಎಂಬ ಪ್ರಕರಣವಾಗ್ತದೆ. ಈ ಕಾರಣಕ್ಕೆ ಸರ್ಕಾರ ಕಡ್ಡಾಯ ಮಿಶ್ರಣದ ವಿಧಾನವನ್ನು ಅನುಸರಿಸಿತ್ತು. ನಮ್ಮ ಪರಿಸರ ಚೆನ್ನಾಗಿರಬೇಕು, ನಮ್ಮ ದೇಶ ಇಂಧನದ ವಿಷಯದಲ್ಲಿ ಸ್ವಾವಲಂಬಿ ಆಗಬೇಕು ಅನ್ನುವವರು ನಾವಾಗಿದ್ರೆ ಈ ಯೋಜನೆಗೆ ನಾವು ಬೆಂಬಲ ನೀಡಬೇಕಲ್ವೇ? ಇದರ ಬಗ್ಗೆ ನೀವೇನು ಅಂತೀರಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.